ನಮಸ್ತೆ, ನಾನಿವತ್ತು ಚಾಕ್ಲೇಟ್ ಲಾವಾ ಕೇಕ್ ಮಾಡ್ತಾ ಇದ್ದೀನಿ. ಅದಕ್ಕೆ ಬೇಕಾಗಿರೋ ಸಾಮಗ್ರಿಗಳು: ಸಕ್ಕರೆ, ಎಣ್ಣೆ, ಚಾಕ್ಲೇಟ್, ಬೇಕಿಂಗ್ ಪೌಡರ್, ಕೋಕೋ ಪೌಡರ್, ಬೇಕಿಂಗ್ ಸೋಡಾ, ಹಾಲು, ವೆನಿಲಾ ಎಸೆನ್ಸ್, ವಿನಿಗರ್, ಉಪ್ಪು. ಈಗ ಮೊದಲಿಗೆ ಹಾಲು ಹಾಕೊಂಡ್ಬಿಡೋಣ. ಹಾಲು 1 ಕಪ್ ಹಾಕೊಂಡ್ಬಿಡಿ. ಸಕ್ಕರೆ ಅರ್ಧ ಕಪ್ ಇದೆ, ಇದು ಸಕ್ಕರೆನೂ ಅರ್ಧ ಕಪ್ ಹಾಕೊಂಡ್ಬಿಡಿ. ಎಣ್ಣೆ ಅರ್ಧ ಕಪ್ ಹಾಕೊಂಡ್ಬಿಡಿ. ವೆನಿಲಾ ಎಸೆನ್ಸ್ 1 ಟೀ ಸ್ಪೂನ್. ವಿನೆಗರ್ ಅದು ಕೂಡ 1 ಟೀ ಸ್ಪೂನ್. ಅಳತೆ ಮಾಡಿ ಕರೆಕ್ಟಾಗಿ ತೊಗೊಂಡ್ಬಿಡಿ. ಎಲ್ಲನೂ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡ್ಬಿಡಿ. ಕೋಕೋ ಪೌಡರ್ 1/4 ಕಪ್ ತೊಗೊಂಡಿದ್ದೀನಿ, ಮಿಕ್ಸ್ ಹಾಕೊಂಡ್ಬಿಡಿ. ಮೈದಾ 1 ಕಪ್ ತೊಗೊಂಡಿದ್ದೀನಿ, ಇದರಲ್ಲೇ 1 ಕಪ್ ತೊಗೊಂಡಿದ್ದೀನಿ ನಾನು. ಹಾಲು ಯಾವ ಕಪ್ಲೆ ತೊಗೊಂಡಿರ್ತಿರಲ್ಲ ಅದೇ ಕಪ್ಲೆ ನೀವು ಮೈದಾ ತೊಗೋಬೇಕು. ಬೇಕಿಂಗ್ ಸೋಡಾ ಅರ್ಧ ಟೀ ಸ್ಪೂನ್ ತಗೋಬೇಕು. ಕರೆಕ್ಟ್ ಅಳತೆ ತಗೊಂಡ್ಬಿಡಿ. ಬೇಕಿಂಗ್ ಪೌಡರ್ 3/4 ಟೀ ಸ್ಪೂನ್ ಬೇಕಿಂಗ್ ಪೌಡರ್ ತಗೊಂಡ್ಬಿಡಿ, ಹಾಕೊಂಡ್ಬಿಡಿ. ಸಾಲ್ಟ್ ಜಾಸ್ತಿ ಹಾಕೋಬೇಡಿ, ಉಪ್ಪು ಬಿಡುತ್ತೆ, ಸ್ವಲ್ಪ ಹಾಕೊಂಡ್ಬಿಡಿ. ಈಗ ಗಂಟಿಲ್ದಂತೆ ಎಲ್ಲಾನು ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡ್ಬಿಡಿ, ಗಂಟಾಗಬಾರ್ದು. ಮಾತ್ರ ಬ್ಲೆಂಡರ್ ಇಲ್ಲಂದ್ರೆ ಫೋರ್ಕ್ಲಿ ಕೂಡ ನೀವು ನಿಧಾನಕ್ಕೆ ಮಿಕ್ಸ್ ಮಾಡ್ಕೋಬಹುದು, ಆಗಬಾರ್ದಷ್ಟೇ. ಒಂದು ಈ ಸೈಡು ಈ ಸೈಡು ಮಿಕ್ಸ್ ಮಾಡ್ಕೋಬೇಡಿ, ಒಂದೇ ಸೈಡು ಮಿಕ್ಸ್ ಮಾಡ್ಕೊಳ್ಳಿ. ನೋಡಿ ಚೆನ್ನಾಗಿ ಮಿಕ್ಸ್ ಆಗಿದೆ. ಈಗ ಪಡ್ಡಿನ ಮಣಿನ ಇದು ಒಲೆ ಮೇಲೆ ಇಟ್ಕೋಬೇಡಿ, ಇದನ್ನ ಹಂಗೆ ಹಾಕೋಬೇಕು. ಫಸ್ಟ್ ಸ್ವಲ್ಪ ಸ್ವಲ್ಪ ಹಾಕೊಳ್ಳಿ, ಅರ್ಧ ಅರ್ಧ ಹಾಕೊಂಡ್ಬಿಡಿ. ಅರ್ಧ ಅರ್ಧ ಹಾಕೊಂಡ್ಮೇಲೆ ಇದರಲ್ಲಿ ನೀವು ಈ ತರ ನೀವು ಚಾಕ್ಲೇಟ್ ಹಾಕೋಬೇಕು. ನಡು ಈ ರೀತಿ ಚಾಕ್ಲೇಟ್ ಹಾಕೊಂಡ್ಬಿಡಿ. ನೋಡಿ ಈ ರೀತಿ ಚಾಕ್ಲೇಟ್ ಹಾಕೋತಿರಲ್ಲ, ಇದ್ರ ಮೇಲೆ ನೀವು ಮತ್ತೆ ನೀವು ಚಾಕ್ಲೇಟ್ ಗ್ರೇವಿ ಮಾಡ್ಕೊಂಡಿರ್ತೀರಲ್ಲ, ಸಿರಪ್, ಈ ತರ ನೀವು ಹಾಕೋಬೇಕಾಗುತ್ತೆ. ನಿಧಾನಕ್ಕೆ ಹಾಕೊಂಡ್ಬಿಡಿ, ಸಣ್ಣ ಸ್ಪೂನಿಂದ ಹಾಕೊಂಡ್ಬಿಡಿ. ಈ ರೀತಿ ಹಾಕೊಂಡ್ಬಿಡ್ಬೇಕು. ಹಾಕೊಂಡು ಲೋ ಫ್ಲೇಮ್ ಇಟ್ಕೊಂಡು ಬೇಯಿಸ್ಕೋಬೇಕು. ಪೂರ್ತಿಯಾಗಿ ನಾವು ಲೋ ಇಟ್ಕೋಬೇಕು. ಮೇಲೆ ಲಿಡ್ ಕ್ಲೋಸ್ ಮಾಡ್ಕೊಂಡು 10 ನಿಮಿಷ ಬೇಯಿಸ್ಕೊಳ್ಳಿ. ನೋಡಿ ಸ್ವಲ್ಪ ಮಿಡಲ್ದೆಲ್ಲ ಬೇಗ ಬೇಯ್ದಿರುತ್ತೆ, ತಕ್ಕೊಂಬಿಡಿ. ಯಾವ್ಯಾವ ಬೇಯ್ದಿರುತ್ತೆ ಅದನ್ನ ನಿಧಾನಕ್ಕೆ ತಿರುಗಿಸ್ಕೊಂಡ್ಬಿಡಿ. ನೀವು ತಿರುಗಿಸಿರ್ತೀರಲ್ಲ ತಕ್ಕೊಂಬಿಡಿ. ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ. ಬೇಗನೆ ಬೇಯುತ್ತೆ ಇದು, ಜಾಸ್ತಿ ಎಲ್ಲ ಟೈಮ್ ತಗೋದಿಲ್ಲ. ನೋಡ್ಕೊಂಡು ಪಟ ಪಟ ತಕ್ಕೊಂಬಿಡಿ. ನೋಡಿ ಈಗ ನೋಡಿ ಚೆನ್ನಾಗಿ ಬಂದಿದೆ. ನೋಡಿ ಈಗ ಇದು ರೆಡಿ ಆಗಿದೆ ಚಾಕ್ಲೇಟ್ ಲಾವಾ ಕೇಕ್. ಈಗ ಮೇಲೆ ಸಿರಪ್ ಹಾಕೊಂಡ್ಬಿಡ್ತೀನಿ. ನೋಡಿ ಈಗ ಚಾಕ್ಲೇಟ್ ಲಾವಾ ಕೇಕ್ ರೆಡಿ ಆಗಿದೆ. ತುಂಬಾನೇ ಚೆನ್ನಾಗಿರುತ್ತೆ, ಟ್ರೈ ಮಾಡಿ ನೋಡಿ.